ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆಲ್ಲರಿಗೂ ರಚನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ನಾವು ಮನೆಯಲ್ಲಿರುವಂಥ ವೇಸ್ಟ್ ಬಟ್ಟೆಗಳಿಂದ ಕಾಲು ಒರೆಸೋಕ್ಕೆ ಮ್ಯಾಟ್ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತಿದ್ದೀನಿ. ಈ ಮ್ಯಾಟ್ ಬಂದ್ಬಿಟ್ಟು ಮಿಷಿನಲ್ಲಿ ಸ್ಟಿಚ್ ಮಾಡಿ ಹೊಲಿಯೋವಂಥ ಬಟ್ಟೆ ಮ್ಯಾಟ್ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕುತ್ಕೊಂಡು ನಾವು ಈ ಪೀಸಾಗಿ ದಾರ ಥರ ಮಾಡಿಕೊಂಡು ಎಣಿಯೋದಕ್ಕಿಂತ ಇದು ಮಿಷಿನ್ ಇದ್ದರೆ ಅವ್ರಿಗೆ ಈಸಿ ಆಗುತ್ತೆ. ಒಂದು 10 ನಿಮಿಷದಲ್ಲಿ ಆಗುವಂಥ ಒಂದು ಮ್ಯಾಟ್. ನಿಮ್ಮ ಹತ್ರ ಯಾವುದೇ ವೇಸ್ಟ್ ಬಟ್ಟೆ ಇದ್ದರೂ, ಮಕ್ಕಳದ್ದಾಗಲಿ ಯಜಮಾನ್ರದ್ದಾಗಲಿ ಯಾವ ಥರ ವೇಸ್ಟ್ ಬಟ್ಟೆ ಇದ್ದರೂ ಅದನ್ನು ಸ್ವಲ್ಪ ತುಂಡಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಒಂದ್ರ ಮೇಲೆ ಒಂದು ಹೇಗೆ ಅಂದರೆ, ನಾವು ಇವಾಗ ಅಜ್ಜಿದಿರೆಲ್ಲ ಅವಾಗೆಲ್ಲ ಕೌದಿಗಳು ಹೊಲಿಸ್ತಿದ್ರು ಗೊತ್ತಾ, ಸೀರೆ ಮೇಲೆ ಸೀರೆ ಇಟ್ಬಿಟ್ಟು ಕೌದಿ, ಅದೇ ಥರ ಸೇಮ್ ಪ್ರೊಸೀಜರ್. ಆದರೆ ಏನು ಡಿಫ್ರೆನ್ಸ್ ಏನಿಲ್ಲ. ಆದರೆ ಈ ಥರ ಒಂದು ಸ್ವಲ್ಪ ವೇಸ್ಟ್ ಬಟ್ಟೆಗಳು, ನನಗಂತೂ ನನ್ನ ಮಕ್ಕಳು ಬಟ್ಟೆ, ಚಡ್ಡಿ, ಆಳು ಮುಳು ತುಂಡು ಬಟ್ಟೆಗಳೆಲ್ಲ ಇದ್ವು. ಅವನ್ನೆಲ್ಲ ಹಾಕಿ ಒಂದು ಸಿಂಪಲಾಗಿ ಕಾಲು ಒರೆಸೋಕ್ಕೆ ಮ್ಯಾಟ್ ಹೊಲಿಯೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ರೆಡಿ ಮಾಡಿದ್ದೀನಿ. ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ಯಾವ ಥರ ತುಂಡು ಬಟ್ಟೆಗಳಿದ್ರು, ಏನೇ ಬಟ್ಟೆಗಳಿದ್ರೂ ತೊಗೊಂಡು ನೀವು ಈ ಥರ ರೆಡಿ ಮಾಡ್ಕೋಬೋದು. ನೀವು ಮಿಷನ್ ಇಲ್ಲ ಅಂದರೆ ಕೈಯಲ್ಲೂ ಸಹ ಹೊಲ್ಕೋಬೋದು. ಯಾಕಂದರೆ ನಾವು ಇವು ಕೌದಿ ಹೊಲಿತೀವಲ್ಲ, ಅದೇ ಥರನೇ ಸೂಜಿ ದಾರ ತೊಗೊಂಡು ನೀಟಾಗಿ ಹಂಗೆ ಸ್ಟಿಚ್ ಮಾಡ್ಕೋಬೋದು, ಮಾಡಿದ್ರೆ ಆಗುತ್ತೆ. ಇವಾಗ ನಾನು ಕೈಯಲ್ಲಿ ಹೊಲ್ದು ತೋರಿಸ್ತಿಲ್ಲ, ನಾನು ಮಿಷನ್ ಇದೆ, ಮಿಷಿನಲ್ಲಿ ಸ್ಟಿಚ್ ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ನನ್ನ ಹತ್ರ ಒಂದು ಹಲವಾರು ವೇಸ್ಟ್ ಬಟ್ಟೆಗಳಿದ್ವು ನೋಡಿ, ಹುಡುಗರವು ಎಲ್ಲ ಜೋಡಿಸ್ತಾ ಇದ್ದೀನಿ. ನೋಡಿ, ಒಂದು ಕಡೆಯಿಂದೆಲ್ಲ ಜೋಡಿಸಿದ್ದೀನಿ. ನನ್ನ ಮಕ್ಕಳು ತುಂಬ ಕಿತಾಪತಿ, ಫೋನು ಬಿಡ್ತಾಯಿಲ್ಲ, ಬರೀ ಕಿತಾಪತಿ ಮಾಡ್ತಾಯಿದ್ದಾರೆ. ನೋಡಿ, ಈ ಥರ ನಾನೊಂದು ಮ್ಯಾಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಥರನೇ ನಾನೊಂದು 5 ಮ್ಯಾಟ್ ರೆಡಿ ಮಾಡ್ಕೊಂಡೆ. ನಾನು ಈ ಸದ್ಯಕ್ಕೆ ಒಂದು ಮ್ಯಾಟನ್ನು ಹೊಲಿದು ನಾನು ತೋರಿಸ್ತೀನಿ. ಅದೇ ಥರನೇ ನೀವು ನಿಮ್ಮ ಮನೇಲಿ ಮಿಷನ್ ಇದ್ದರೆ ರೆಡಿ ಮಾಡ್ಕೊಳ್ಳಿ. ಈಸಿಯಾಗಿ ಪಟ ಆಗುತ್ತೆ. ಸುಮ್ಮನೆ ವೇಸ್ಟ್ ಬಟ್ಟೆಗಳು ಹಂಗೆ ಬಿಸಾಕೋಕ್ಕಿಂತ ಈ ಥರ ಒಂದು ಯೂಸ್ ಮಾಡ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ. ಬನ್ನಿ ನೋಡಿ, ನಾನು ಬಬಿನ್ ಕೇಸ್ ಹಾಕ್ತಾಯಿದ್ದೀನಿ. ನನ್ನ ಹತ್ರ ಮಿಷನ್ ಇದೆ. ನಾನು ಈ ಮಿಷನ್ ತೊಗೊಂಡು 10 ವರ್ಷ ಆಯಿತು. ಅವಾಗಿದ್ರ ಮಿಷನ್ ರೇಟ್ ಬಂದ್ಬಿಟ್ಟು 8,000 ಚಿಲ್ಲರೆ ಇತ್ತು. ಟೋಟಲ ಸೀಸರ್ ಅವು ಇವು ಏನೇನೋ ತೊಗೊಂಡು ಆ ಟೈಮಲ್ಲಿ ತೊಗೊಂಡಿದ್ದು 10 ವರ್ಷ ಆಯಿತು. ನಾನು ಸಣ್ಣ ಪುಟ್ಟ ಅಂದರೆ ಜಾಸ್ತಿ ರಫ್ ಯೂಸ್ ಮಾಡಿಲ್ಲ. ನನಗೆ ಅವಶ್ಯಕತೆ ಇದ್ದಂಗೆ ಹೊಲಿತಾ ಇರ್ತೀನಿ. ನೋಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ. ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಇವಾಗ ಲೆಂತ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು. ಇವಾಗ ಮಾಮೂಲಿ ಮಿಷಿನಲ್ಲಿ ಕೂತ್ಕೊಂಡು ಸ್ಟಿಚ್ ಮಾಡೋರಿಗೆ ಒಂದು ಅಂದಾಜು ಗೊತ್ತಿರುತ್ತೆ ಯಾವ ಥರ ಅಂತ. ನಾನು ಇದನ್ನು ಬಾಕ್ಸ್ ಥರ ಫಸ್ಟು ಲೈನ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಬಾಕ್ಸ್ ಥರ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಹಲವಾರು ಮಕ್ಕಳ ಬಟ್ಟೆಗಳು ಅವು ಇವು ಇರುತ್ತೆ. ನಾನು ಆವಾಗವಾಗ ಮ್ಯಾಟ್ಗಳು ರೆಡಿ ಮಾಡ್ತಿರ್ತೀನಿ. ಯಾಕಂದರೆ ಸುಮ್ಮನೆ ಹಂಗೆ ಬಿಸಾಕೋಕ್ಕಿಂತ ಈ ಥರ ಒಂದು 4 ದಿನ ಯೂಸ್ ಮಾಡಿ ಬಿಸಾಕಿದ್ರೆ ಬಟ್ಟೆ ಉರಿಯಲ್ಲ. ಅದಕ್ಕೋಸ್ಕರ ನನ್ನ ಹತ್ರ ಎಷ್ಟೋ ಬಟ್ಟೆ ನೋಡಿ, ನಮ್ಮ ಮನೆಯವ್ರ ಶರ್ಟ್ ಪೀಸು ಅದು ಇದು ಏನೇನೋ ತುಂಡು ಬಟ್ಟೆಗಳೆಲ್ಲ ಇದ್ವು. ನಾನು ರೆಡಿ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಮ್ಯಾಟು. ಆರಾಮಾಗಿ ಕಾಲು ಒರೆಸ್ಬೋದು. ಮತ್ತು ಈ ಮ್ಯಾಟು ಬಂದ್ಬಿಟ್ಟು ಕೈಯಲ್ಲೂ ವಾಶ್ ಮಾಡ್ಕೊಬೋದು. ಮತ್ತು ವಾಷಿಂಗ್ ಮಿಷಿನ್ ಇದ್ದರೆ ವಾಷಿಂಗ್ ಮಿಷಿನ್ಗೂ ಹಾಕ್ಬೋದು, ಹರಿಯಲ್ಲ. ಸ್ವಲ್ಪ ಗಟ್ಟಿ ಬಟ್ಟೆ ನೋಡ್ಬಿಟ್ಟು ಹಾಕಿದ್ದೀನಿ. ಜಾಸ್ತಿ ಟೊಳ್ಳು ಬಟ್ಟೆಗಳು ಹಾಕೋಕ್ಕೆ ಹೋಗ್ಬೇಡಿ. ಮತ್ತು ಮಿಷನಿಗೆ ಮತ್ತು ಬ್ರಷ್ ಹಾಕಿ ಮಿಷನಿಗೆ ಹಾಕಿದ್ರೂ ಹರಿತವೆ, ಮತ್ತು ಕೈಯಲ್ಲಿ ಉಜ್ಜಬೇಕಾದ್ರೂ ಹರಿತವೆ. ನೋಡಿಕೊಂಡು ಮಾಡಿ. ನೋಡಿ ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ಥರ ರೌಂಡಾಗಿ ಸ್ಟಿಚ್ ಮಾಡ್ಕೊಬಂದು ಆಮೇಲೆ ಎಲ್ಲ ಬಾಕ್ಸ್ ಥರ ಮಾಡಿ, ಒಟ್ಟಿನಲ್ಲಿ ನಿಮಗೆ ಯಾವ ಥರ ಸ್ಟಿಚ್ ಹಾಕ್ಬೇಕು ಅನ್ಸುತ್ತೋ ಆ ಥರ ಹಾಕಿ ಒಟ್ಟಿನಲ್ಲಿ ಸ್ಟಿಚ್ ಬೀಳಬೇಕು. ಇವಾಗ ನಾವು ಪೀಸ್ ಬಟ್ಟೆ ಇಟ್ಟಿದ್ದೀವಲ್ವ, ಅದು ಓಪನ್ ಆಗಿಬಿಡ್ಬೋದು, ಬರಬಾರ್ದು ಹೊರಗಡೆ. ನಾನು ನೋಡಿ ಆಲ್ಮೋಸ್ಟ್ ಎಲ್ಲ ಮ್ಯಾಟ್ ಸುತ್ತ ಎಲ್ಲ ಸ್ಟಿಚ್ ಹಾಕಿ ರೆಡಿ ಮಾಡಿದ್ದೀನಿ. ಇವಾಗ ಅದಕ್ಕೆ ಸುತ್ತ ತುದಿಗೆ ಕಾರ್ನರ್ಗಳಿಗೆ ಒಂದು ಇಷ್ಟು ಪೀಸ್ ಕೊಟ್ಬಿಟ್ಟು ಹೊಲಿಯೋಕ್ಕೋಸ್ಕರ ನಾನು ಪೀಸು ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ವೀಡಿಯೋ ಸ್ವಲ್ಪ ಸ್ಪೀಡ್ ಮಾಡಿರೋದ್ರಿಂದ ಫಾಸ್ಟಾಗಿ ಕಾಣಿಸ್ತಾ ಇದೆ, ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಸ್ಪೀಡ್ ಮಾಡಿದ್ದೀನಿ ವೀಡಿಯೋನ. ಇದು ಆಲ್ಮೋಸ್ಟು ಸ್ಟಿಚ್ ಮಾಡ್ಕೊಳೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ನಾನು ಈ ಥರ ರೆಡಿ ಮಾಡ್ತಾಯಿದ್ದೀನಿ. ಇದು 4 ಮೂಲೆಯೂ ಸ್ಟಿಚ್ ಮಾಡಿಕೊಂಡು ಅದನ್ನು ರಿವರ್ಸ್ ಹಾಕ್ಕೊಂಡು ಅದನ್ನು ಈ ಕಚ್ಚೆಲ್ಲ ಒಳಗಡೆ ಹೋಗಂಗೆ ಮಾಡಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋದು. ಚೆನ್ನಾಗಿ ಬಂದಿದೆ ಮ್ಯಾಟು. ನೀವು ಮನೇಲಿ ರೆಡಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಟೈಮ್ ಪಾಸು ಆಗುತ್ತೆ. ಒಂದು 10 ನಿಮಿಷದ ಕೆಲಸ, ಜಾಸ್ತಿ ಕೆಲಸನೇ ಹಿಡಿಯಲ್ಲ. ಇದು ಈಸಿಯಾಗಿ ಮ್ಯಾಟ್ ರೆಡಿ ಆಗಿಬಿಡುತ್ತೆ. ನೋಡಿ, ನಾನು ಇವಾಗ ಫೋಲ್ಡ್ ಮಾಡಿ ಅದನ್ನು ಕವರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಎಂಡಿಂಗ್ ಇದೆಯಲ್ಲ, ಅದನ್ನು ಕವರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ,
ಚೆನ್ನಾಗಿ ನಾನು ಹಲವಾರು ಈ ಥರ ಮ್ಯಾಟ್ಗಳು ನಾನು ಮನೇಲಿ ಅವಾಗ ಮಾಡ್ಕೊತಾನೆ ಇರ್ತೀನಿ. ನನ್ನ ಹತ್ರ ಸುಮಾರು ಮ್ಯಾಟ್ಗಳು ಹೊಲ್ದು ಹಾಕೊಂಡಿದ್ದೀನಿ. ಅಂದರೆ ಡಿಸೈನ್ ಏನು ಮಾಡಿಲ್ಲ, ಸೇಮ್ ಇದೇ ಥರನೇ ಹೊಲ್ದಿದ್ದೀನಿ. ಸಾಕು ಕಾಲು ವರ್ಷಕ್ಕೆ. ಇವಾಗ ಅಂಗಡಿಗೆ ಹೋದ್ರೂ ಇವಾಗ ಒಂದು ₹100 ಇಲ್ಲದೆ ಒಂದು ಮ್ಯಾಟ್ ತಗೊಬರೋಕ್ಕಾಗಲ್ಲ. ಈ ಥರ ಮನೇಲಿರೋ ವೇಸ್ಟ್ ಬಟ್ಟೆನಲ್ಲಿ ಹೊಲ್ಕೊಂಡ್ರೆ ಅದೊಂದು ₹100 ಸೇವ್ ಆಗುತ್ತೆ ಅಂತ ಅಷ್ಟೇನೇನಿಲ್ಲ. ನೀವು ಅಷ್ಟೇ ನಿಮ್ಮ ಮನೇಲಿ ವೇಸ್ಟ್ ಬಟ್ಟೆಗಳಿದ್ದರೆ ವೇಸ್ಟ್ ಮಾಡ್ಕೋಬೇಡಿ, ಬಿಸಾಕಬೇಡಿ, ಇದೇ ಥರ ಯೂಸ್ ಮಾಡ್ಕೊಳ್ಳಿ. ನೋಡಿ ಮ್ಯಾಟು ನೋಡಿ, ಕಾರ್ನರೆಲ್ಲ ಲಾಸ್ಟ್ ಫುಲ್ ಫಿನಿಶ್ ಆಗೇ ಹೋಯ್ತು ಮ್ಯಾಟು. ಈಸಿಯಾಗಿ ಮಾಡ್ಬೋದು. ಬಟ್ಟೆ ಸ್ವಲ್ಪ ತೆಳುವಾಗಿ ಹಾಕ್ಕೊಂಡು ಮಾಡ್ಬೇಕು, ಇಲ್ಲಾಂದರೆ ಮಿಷನಲ್ಲಿ ಮೂವ್ ಆಗೋಲ್ಲ. ನಾನು ಸ್ವಲ್ಪ ತೆಳು ಬಟ್ಟೆ ಹಾಸಿ ಮಾಡಿದ್ದೀನಿ. ನೋಡಿ ಮ್ಯಾಟ್ ನೋಡಿ ನೀಟಾಗಿ ರೆಡಿ ಆಯಿತು.